ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಿನ್ ಲೈಟ್ ಆಗಿರೋರು ಸ್ಕಿನ್ನ ಬ್ರೈಟ್ ಮಾಡ್ಕೋಬಹುದಾ, ಸ್ವಲ್ಪ ಬ್ಲ್ಯಾಕ್ ಇದ್ದರೆ ಮುಖನ ವೈಟ್ ಮಾಡ್ಕೋಬಹುದಾ ಅನ್ನೋ ಪ್ರಶ್ನೆಗೆ ಸಿಂಪಲ್ಲಾಗಿ ಒಂದು ಹೋಮ್ ರೆಮಿಡಿನ ಹೇಳ್ತೀನಿ. ಇದನ್ನು ನೀವು ಕರೆಕ್ಟಾಗಿ ಒಂದು ವಾರ 7 ದಿನಗಳ ಕಾಲ ಯೂಸ್ ಮಾಡಿದ್ರೆ 100% ನಿಮ್ಮ ಮುಖದಲ್ಲಿ ಸ್ಕಿನ್ ಕಲರ್ ಚೇಂಜ್ ಮಾಡ್ಕೋಬಹುದು. ಹೌದು, ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ನಾವು ಕೂಡ ವೈಟ್ ಆಗಬೇಕು, ಸ್ಕಿನ್ ಕಲರ್ನ ಚೇಂಜ್ ಮಾಡ್ಕೋಬೇಕು ಅನ್ನೋ ಆಸೆ ಇರೋರು ಈ ಸಿಂಪಲ್ಲಾದ ಹೋಮ್ ರೆಮಿಡಿನ ಮಾಡಿ. ಇದು ಪಕ್ಕಾ ನಿಮಗೆ 100% ಆಗಿ ರಿಸಲ್ಟ್ನ ಕೊಡುವಂಥ ಹೋಮ್ ರೆಮಿಡಿ. ಒಂದು ಕ್ಲಿನ್ಸರ್ ಆಗಿ ಬಳಸುವಂಥದ್ದು ಹಾಗೂ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡುವಂಥದ್ದು. ಮನೇಲೇ ಇರೋ ಕೈಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಯಾವ ರೀತಿ ಫೇಸ್ ಪ್ಯಾಕ್ನ ಹಾಗೆ ಕ್ಲಿನ್ಸರ್ನ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವಾಗ ಸಿಂಪಲ್ಲಾಗಿ ನಾನು ನಿಮಗೆ ಯಾವ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡೋದು ಅಂತ ತಿಳಿಸ್ತೀನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ತೊಗೋತೀನಿ. ಜೇನುತುಪ್ಪ ಮುಖಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸರ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ತೊಗೊಳ್ಳಿ ಸಾಕು. ಇದನ್ನು ಕ್ಲಿನ್ಸರ್ ಆಗಿ ಬಳಸೋವಂಥದ್ದು. ನೀವು ಯಾವುದೇ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀನಿ ಅಂದರೂ ಮೊದಲು ಮುಖನ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ನೀವು ಈ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮುಖನ ಕ್ಲೀನ್ ಮಾಡೋದ್ರಿಂದ ನಿಮಗೆ ಡೆಡ್ ಸೆಲ್ಸ್ ಏನಾದರೂ ಇದ್ದರೆ, ಹಾಗೆ ಬ್ಲ್ಯಾಕ್ ಸ್ಪಾಟ್ಸ್ ಇಲ್ಲಿ ಏನೇ ಇದ್ರೂ ಅದನ್ನು ಕ್ಲೀನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದು ಓಪನ್ ಆಗೋಕ್ಕೆ ನಿಮಗೆ ಯೂಸ್ ಆಗೋವಂಥದ್ದು. ನೋಡಿ, ನಾನು ಜೇನುತುಪ್ಪ 2 ಸ್ಪೂನ್ ತೊಗೊಂಡು ಸ್ವಲ್ಪ 1 ಸ್ಪೂನ್ ಹಾಕುವಷ್ಟು ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮುಖ ಸ್ಕ್ರಬ್ ಆಗೋಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ. ನೀವು ಮನೇಲೇ ಮಾಡಿರೋ ಅಕ್ಕಿ ಹಿಟ್ಟಾದರೆ ಇನ್ನೂ ಸ್ವಲ್ಪನೇ ತೊಗೊಳ್ಳಿ, ಯಾಕಂದರೆ ಅದು ಸ್ವಲ್ಪ ತರ್ತರಿಯಾಗಿರುತ್ತೆ. ಅದಕ್ಕೋಸ್ಕರ ಇದು ಅಂಗಡಿಯಿಂದ ತೊಗೊಂಡಿರೋದು. ಯಾಕಂದರೆ ಮುಖಕ್ಕೆ ಸಾಫ್ಟಾಗಿ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಅಂಗಡಿಯಿಂದ ತರೋದೇ ಬೆಟರ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಮನೇಲಿ ಎಷ್ಟೇ ನೀವು ನುಣ್ಣಗೆ ರುಬ್ತೀರಿ ಅಂದ್ರೂ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನಿಮಗೆ ಸೆಟ್ ಆಗುತ್ತೆ ಅಂದರೆ ಓಕೆ. ನೋಡಿದ್ರಲ್ಲ, ಕ್ಲಿನ್ಸರ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇದನ್ನ ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿದ್ರೆ ಪಕ್ಕಾ ಸ್ಕ್ರಬ್ ಆಗಿ ವರ್ಕ್ ಆಗೋವಂಥದ್ದು. ಈ ರೀತಿ ನೀವು ಮುಖಕ್ಕೆ ಮೊದಲು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇದು ಹಾಗೇ ಇರಲಿ. ಅದಾದಮೇಲೆ ಇನ್ನೊಂದು ನಾನು ಫೇಸ್ ಪ್ಯಾಕ್ನ ಹೇಳ್ತೀನಿ. ಅದು ಕೂಡ ತುಂಬ ಈಸಿಯಾಗಿ ಮನೇಲೇ ಇರೋ 3 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡೋವಂಥದ್ದು. ಅಕ್ಕಿ ಹಿಟ್ಟು 2 ಸ್ಪೂನ್ ಆಗುವಷ್ಟು ತೊಗೊಳ್ಳಿ. ನಿಮ್ಮ ಸ್ಕಿನ್ನು ಮುಖ ಕಲರ್ ಹಾಗೂ ಕುತ್ತಿಗೆ ಕಲರ್ ಚೇಂಜಸ್ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಹಾಗೆ ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಕೋಬಹುದು. ನೋಡಿದ್ರಲ್ಲ, ಅರಿಶಿನ ತೊಗೊಂಡಿದ್ದೀನಿ ನಾನು. ಹೋಮ್ ಮೇಡ್ ಅರಿಶಿನ ತೊಗೊಂಡಿರೋದು. ನಿಮಗೆ ಹೋಮ್ ಮೇಡ್ ಸಿಗ್ತಾ ಇಲ್ಲ ಅಂದರೆ ಕಸ್ತೂರಿ ಅರಿಶಿನ ತೊಗೋಬಹುದು. ಅಡಿಕೆಗೆ ಬಳಸೋದು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿನ್ನಿಗೆ ಅಷ್ಟು ಚೆನ್ನಾಗಿ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾನು ನಿಂಬೆಹಣ್ಣು ಹಾಕಿದ್ದೀನಿ. ನಿಂಬೆಹಣ್ಣು ಕೆಲವೊಬ್ಬರಿಗೆ ಸ್ಕಿನ್ಗೆ ಬರಲ್ಲ ಅನ್ನೋರಿದ್ದರೆ ನಿಂಬೆಹಣ್ಣು 2-3 ಹನಿ ಹಾಕಿ ಅಷ್ಟೇ ಸಾಕು. ಫಸ್ಟ್ ಟೈಮ್ ಆದರೆ ನಿಂಬೆಹಣ್ಣು ಕಡಿಮೆ ಹಾಕ್ಕೊಳ್ಳಿ. ನನ್ನ ಸ್ಕಿನ್ಗೆ ನಿಂಬೆಹಣ್ಣು ಸೆಟ್ ಆಗುತ್ತೆ. ನಿಂಬೆಹಣ್ಣು ನೀವು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಓಕೆನಾ? ಅದು ಸ್ವಲ್ಪ ಏನಾಗಲ್ಲ, ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಸ್ವಲ್ಪ ಉರಿ ಅನಿಸುತ್ತೆ ಸ್ಕಿನ್ನು. ನೋಡಿದ್ರಲ್ಲ, ನಿಂಬೆಹಣ್ಣು ಹಾಕಿದ ಮೇಲೆ ಇಷ್ಟು ಗಟ್ಟಿ ಆಗಿದೆ. ಇದಕ್ಕೆ ನೀವು ಮೊಸರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮೊಸರು ಅಂತೂ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಶೈನ್ ಆಗೋಕ್ಕೆ, ಬ್ರೈಟ್ ಆಗೋಕ್ಕೆ, ಮುಖದಲ್ಲಿ ಏನು ಟ್ಯಾನಿಂಗ್ ಇದ್ದರೂ ಎಲ್ಲನೂ ಕೂಡ ಹೋಗ್ಸೋಕ್ಕೆ ಈ ಫೇಸ್ ಪ್ಯಾಕ್ ನಿಮಗೆ ಹೆಲ್ಪ್ಫುಲ್ ಆಗಿದೆ.
ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆದಷ್ಟು ತಿಕ್ಕಾಗೇ ಇರಲಿ, ಗಟ್ಟಿಯಾಗೇ ಇರಲಿ, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಫಸ್ಟ್ ಮುಖನ ಕ್ಲೀನ್ಸ್ ಮಾಡ್ಕೋತೀವಲ್ಲ, ಇದನ್ನು ಸ್ಕ್ರಬ್ ಮಾಡಬೇಕಂತ ಏನಿಲ್ಲ. ಡೈರೆಕ್ಟಾಗಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಆದಮೇಲೆ ಮುಖನ ವಾಶ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಫಸ್ಟ್ ಡೇನೇ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಇಷ್ಟು ಗಟ್ಟಿ ಇರಲಿ. ಇವಾಗ ಇದೆರಡೂ ಮುಖಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಎಷ್ಟು ಟೈಮ್ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಮುಖನ ಕ್ಲೀನ್ಸ್ ಮಾಡೋಕ್ಕೂ ಮೊದಲು ಒಂದು ಸಾರಿ ಮುಖನ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ನೀವು ಮುಖನ ಎಷ್ಟು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ನು ಚೆನ್ನಾಗಿ ಆಗ್ತಾ ಬರುತ್ತೆ. ನನ್ನ ಮುಖದಲ್ಲಂತೂ ತುಂಬಾ ಪಿಂಪಲ್ ಇದ್ವು. ಅದನ್ನು ನಾನು ಯಾವ ರೀತಿ ಕ್ಲಿಯರ್ ಮಾಡಿಕೊಂಡೆ, ಅದು ಹೋಮ್ ರೆಮಿಡಿಯಿಂದ ಅಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಳೆ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗಾದ್ರೂ ಪಿಂಪಲ್ ಇದ್ದರೆ ನೀವು ಕೂಡ ಅದನ್ನು ಫಾಲೋ ಮಾಡಿಕೊಂಡು ಪಿಂಪಲ್ನ ಕ್ಲಿಯರ್ ಮಾಡ್ಕೋಬೋದು. ನೀವು ಎಷ್ಟು ಮೆಡಿಸಿನ್ ಇಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡ್ತೀರೋ ಅಷ್ಟು ಸ್ಕಿನ್ ಹಾಳಾಗುತ್ತೆ. ಇನ್ನು ನಿಮಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ರೆ ಓಕೆ, ಅವರು ಇವರು ಯೂಸ್ ಮಾಡ್ತಾರೆ, ಇಲ್ಲ ಎಲ್ಲೋ ಇವಾಗ ತುಂಬ ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಡೈರೆಕ್ಟಾಗಿ ಕ್ರೀಮ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಸ್ಕಿನ್ ಹಾಳು ಮಾಡಿಕೊಂಡಿದ್ದೆ ಮೊಬೈಲ್ ನೋಡಿಕೊಂಡು ಕ್ರೀಮ್ಗಳನ್ನ ತೊಗೊಂಡು. ಆದಷ್ಟು ಹೋಮ್ ರೆಮಿಡಿನ ಯೂಸ್ ಮಾಡಿ. ನಿಮಗೆ ಡಾಕ್ಟರ್ ಬರ್ಕೊಟ್ರೆ ಮಾತ್ರ ಕ್ರೀಮ್ನ ಯೂಸ್ ಮಾಡಿ. ಯಾಕಂದರೆ ನಿಮ್ಮ ಕೈಯಾರೆ ನಿಮ್ಮ ಸ್ಕಿನ್ ಹಾಳು ಮಾಡೋಕ್ಕೆ ಇದೊಂಥರ ಒಂದು ದಾರಿ ಅಂತಲೇ ಹೇಳ್ಬೋದು. ಅದಕ್ಕೆ ಗೊತ್ತಿಲ್ಲದೆ ಇರೋ ಕ್ರೀಮ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟು ನಾನು ಮುಖನ ಕ್ಲೀನ್ಸ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ನೆಕ್ಸ್ಟ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಫೇಸ್ ಪ್ಯಾಕ್ ಅಂತೂ ನಿಮಗೆ ಅಪ್ಲೈ ಮಾಡಿದ ದಿನವೇ ರಿಸಲ್ಟ್ ಕೊಡೋವಂಥದ್ದು. ಇದು 2 ಸ್ಟೆಪ್ಪು ಫಾಲೋ ಮಾಡಿ 7 ದಿನಗಳಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ. ಸ್ಕಿನ್ನು ಗ್ಲೋ, ಬ್ರೈಟ್ ಹಾಗೂ ನಿಮ್ಮ ಮುಖದಲ್ಲಿ ಕಲೆಗಳಿದ್ರೂ ಕೂಡ ಲೈಟ್ ಆಗ್ತಾ ಬರುತ್ತೆ. ಬೇಕಾದರೆ ನೀವು ನನ್ನ ಹಳೆ ವಿಡಿಯೋ ನೋಡ್ಬೋದು. ಪಿಂಪಲ್ ಹಾಗೆ ಕಲೆಗಳು ತುಂಬಾ ಇದ್ವು. ಈ ರೀತಿ ಹೋಮ್ ರೆಮಿಡಿ ಮಾಡ್ತಾ ನಾನು ರಿಸಲ್ಟ್ನ ಕಂಡುಕೊಂಡಿದ್ದೀನಿ. ಅದಕ್ಕೋಸ್ಕರ ಫೇಸ್ ಪ್ಯಾಕ್ನ 20 ನಿಮಿಷಗಳ ಕಾಲ ಮುಖದ ಮೇಲೇ ಬಿಟ್ಟು ಮುಖನ ವಾಶ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಬ್ರೈಟ್ ಆಗುತ್ತೆ ಸ್ಕಿನ್ನು. ಹಾಗೆ ನಿಮ್ಮ ಮುಖದಲ್ಲಿರೋ ಕಲೆಗಳು ಕೂಡ ಲೈಟ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುವಂಥ ರೆಮಿಡಿ ಇದು. ಈ ಸಿಂಪಲ್ ಆದ ಮೆಥಡ್ ಒಮ್ಮೆ ಟ್ರೈ ಮಾಡಿ. ನಿಮಗೆ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಯಾರಾದರೂ ನೀವು ತುಂಬ ಸೆನ್ಸಿಟಿವ್ ಸ್ಕಿನ್ನವರಿದ್ದರೆ ಯಾವುದೇ ಒಂದು ಮುಖಕ್ಕೆ ಫೇಸ್ ಪ್ಯಾಕ್ ಕ್ಲಿನ್ಸರ್ ಅಪ್ಲೈ ಮಾಡೋಕ್ಕೂ ಮೊದಲು ಪ್ಯಾಕ್ ಟೆಸ್ಟ್ನ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಪ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಸ್ಕಿನ್ಗೆ ಅಲರ್ಜಿ ಆಗೋ ಥರ ಏನಾದರೂ ಇದ್ದರೆ ಗೊತ್ತಾಗ್ಬಿಡುತ್ತೆ. ಏನೂ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಈ ಸಿಂಪಲ್ ಫೇಸ್ ಪ್ಯಾಕು ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ. ಹಾಗೂ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಇದ್ದರೆ ಪ್ಯಾಕ್ ಟೆಸ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು. ನೋಡಿದ್ರಲ್ಲ, ಈ ಸಿಂಪಲ್ ರೆಮಿಡಿನ 1 ವಾರ ಯೂಸ್ ಮಾಡಿದ ಮೇಲೆ ಕಮೆಂಟ್ ಮಾಡಿ ಹೇಗಿತ್ತು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.